2 ವರ್ಷದಿಂದ ಗೊತ್ತಾಗಿದೆ. ಅದೇನು ದೊಡ್ಡ ಮಹತ್ವ ಅಲ್ಲ. ನೀವು ತಲೆ ಕೆಡಿಸ್ಕೊಬೇಡ್ರಿ. ಅದನ್ನು ಸ್ವಲ್ಪ ನೋಟಿಸ್ ಎಲ್ಲರೂ ಓದ್ರಿ. ನೋಟಿಸ್ ಕಂಟೆಂಟ್ ನೋಡ್ಕೊಂಡು ಅದ್ರ ಮೇಲೆ ನೀವು ಪ್ರತಿಕ್ರಿಯೆ ಕೊಡೋದು ಒಳ್ಳೆಯದು. ನೋಡಿರಿ, ಅದೊಂದು ಸ್ವಾಭಾವಿಕ ಪ್ರತಿಕ್ರಿಯೆ ಏನ್ರಿ. ಕೆಲವೊಂದು ಮಾಧ್ಯಮದಲ್ಲಿ ಮೊನ್ನೆ ಯತ್ನಾಳ್ ಅವರು ರಾಯಚೂರು ಬರುವಾಗ ರಾಯಚೂರು ವಾಪಸ್ ಬರುವಾಗ ಅವರಿಗೆ ಒಬ್ಬರ ದಿಲ್ಲಿ ನಾಯಕರು ಫೋನ್ ಮಾಡಿದ್ರು. ಫೋನ್ ಮಾಡಿ ಯತ್ನಾಳ್ ಅವ್ರಿಗೆ ತಕ್ಷಣ ನೀವು ಹೊರಟು ನಾಳೆ ಬನ್ನಿ ಅಂದರು. ಅವ್ರೇ ಅಂದರು, ಇಲ್ಲ ರೀ ಹಂಗೆ ಬರೋಕ್ಕಾಗಲ್ಲ ರೀ ಸಾಹೇಬ್ರೆ, ನಾವು ಟೀಮ್ ಅದೆಲ್ಲ ಬಂದರೆ ಎಲ್ಲರೂ ಬರ್ತೀವಿ, ಇದಕ್ಕೆ ಬರೋಂಗಿಲ್ಲ ಅಂತಂದರು. ಸ್ವಾಭಾವಿಕ ಹೀರೋರು ಅದನ್ನೇನು ಮಾಡಿದ್ರು, ನಮ್ಮ ಕಟ್ ಆ್ಯಂಡ್ ಪೀಸ್ ಮಾಡಿ. ಯಾಕೆ ನಮ್ಮ ರಾಜ್ಯದಲ್ಲಿ ಕಳೆದ 4-5 ವರ್ಷ ಕಟ್ ಆ್ಯಂಡ್ ಪೀಸ್ ಭಾಳ ನಡೆದಿದೆ. ಹೋಗಿ ಹೈಕಮಾಂಡ್ ತಿಳಿಸಿದ್ರು, ನಾವು ಯತ್ನಾಳ್ ಫೋನ್ ಮಾಡಿದ್ವಿ, ಹೈಕಮಾಂಡ್ ಧಿಕ್ಕರಿಸ್ಯಾರ ಅನ್ನೋದು ಅಂತ ಶೋ ಮಾಡಿದ್ರು. ಸ್ವಲ್ಪ ಅದು ನಾನೇ ಸ್ಥಳದಲ್ಲಿದ್ದರೆ ಸಿಟ್ಟು ಬರ್ತೈತೆ. ಒಂದು ಕ್ಯಾಶುವಲ್ ನೋಟಿಸ್ ಕೊಟ್ಟಾರ, ಅದನ್ನು ಸಮರ್ಥವಾಗಿ ಉತ್ತರ ಕೊಡ್ತೀವಿ. ನಮಗೆ ಅದೇನು ಬಾಧಕ ಆಗೋದಿಲ್ಲ. ನಮ್ಮ ಟೀಮ್ ಏನು ಹೊಂಟೈತಿ, ನಮ್ಮ ಪಕ್ಷದ ರಾಷ್ಟ್ರೀಯ ನಾಯಕರ ಆಶೀರ್ವಾದ ಮುಖಾಂತರ ಪಕ್ಷ ಸಂಘಟನೆ ಮಾಡ್ತೀವಿ. ನಾವು ಪಕ್ಷ ವಿರೋಧ ಮಾಡೋದಿಲ್ಲ. ಪಕ್ಷ ವಿರೋಧವರು ಏನು ಕ್ರಮ ತಗೋತಕ್ಕೆ ಸ್ವಾಗತ ಇದೆ. ನಾವು ಪಕ್ಷದ ವೇದಿಕೆಯಲ್ಲಿ ಪಕ್ಷ ಮುಜುಗರ ಆಗದಂಥ ಕೆಲಸ ಮಾಡಿಲ್ಲ. ನಾವು ಅವ್ರು ಮಾಡೋದು ಇವತ್ತು ರಾಜ್ಯ ಅಧ್ಯಕ್ಷ ಆಗಿ ವಿಜೇಂದ್ರ ಅವರು ಮಾಜಿ ಶಾಸಕ, ವಿಶೇಷವಾಗಿ SC/ST ಶಾಸಕರ ಹತ್ರ ನೋಡಿ ಎಲ್ಲ ತೆಗೆದು ನೋಡಿ, ಅವ್ರನ್ನ ದಬಾಣಿ ಕೊಟ್ಟು ನೀವು ಬರೆದಿದ್ದರೆ ನೀವು ಮುಂದಿನ ಟಿಕೆಟ್ ಕೊಡೋದಿಲ್ಲ ಅಂತೇಳಿ ಕರ್ಸತ್ತಾರ. ಲಿಂಗಾಯ ಶಾಸಕ ಯಾರೂ ಇಲ್ಲ, ಒಕ್ಕಲಿ ಶಾಸಕ ಯಾರೂ ಇಲ್ಲ. ನೀವು ಕೇಳಪ್ಪ, ನೋಡೋಕೆ ಅಲ್ಲಿ ನೋಡಿ, ಅಲ್ಲಿ ಅವ್ರು ವಿಡಿಯೋ ಅದರಲ್ಲಿ ಪ್ರತಾಪ್ ಪಾಟೀಲ್ ಇದ್ದಾರೆ, ನನ್ನ ಬೆನ್ನತ್ತಿ ಪೂರ ಅವ್ರ ಜೀವನ ಹಾಳು ಮಾಡ್ಕೋದಾರೆ. ಅವ್ರು ಆಗಕ್ಕೆ ಸಾಧ್ಯದ? ಅಲ್ಲಿ ಸಂಪಂಗಿ ಅದಾರ, ಹರ್ಷವರ್ಧನ್ ಅದಾರ, ಮಸಾಲೆ ಜಯರಾಮ್ ಅದಾರ, ಇನ್ನೂ ಅನೇಕ ನಾಯಕರು ನನ್ನ ಸಂಪರ್ಕದಿದ್ದಂಥ ಅಲ್ಲಿದ್ದಂಥ 70% ನನ್ನ ಜನ ಅದಾರೆ. ನಮ್ಮ ಜನ ಅಂದರೆ ನಮ್ಮ ಮಿತ್ರ ಅದಾರೆ. ನಾವು ಅಕಸ್ಮಾತ್ ನಮ್ಮ ಮಿತ್ರ ಮಂಡಳಿ ಇದ್ದಾರೆ, ಅವ್ರು ಬಿಡ್ರಿ, ಯಾರು ಮಾತಾಡ್ತಾರೆ. ಪಾಪ ನಾವು ರೇಣುಕಾಚಾರ್ಯ ಬಗ್ಗೆ ಒಳ್ಳೆ ಮನುಷ್ಯ, ಒಳ್ಳೆ ಫ್ರೆಂಡ್. ಅವ್ನಿಗೆ ಅನಿವಾರ್ಯ ಇದೆ, ಅಪ್ಪ ಮಕ್ಕ ಸಮರ್ಥ ಮಾಡೋಕ್ಕೆ ಅನಿವಾರ್ಯತೆ ಮಾಡ್ತಾನೆ. ಅದಕ್ಕೆ ನಾವು ರೇಣುಕಾಚಾರ್ಯ ಬಗ್ಗೆ ಕಾಮೆಂಟ್ಸ್ ಮಾಡೋದಿಲ್ಲ. ಅವ್ನು ಅನಿವಾರ್ಯತೆ ಮಾಡಲಿ, ಪಾಪ ಅವ್ನು ಡ್ಯೂಟಿ ಮಾಡ್ತಾನೆ, ಅವ್ನು ನಮ್ಮ ಡ್ಯೂಟಿ ನಾವು ಮಾಡ್ತೀವಿ. ನಾವು ನನ್ನ ಮಿತ್ರ ಶಾಸಕದಲ್ಲಿ 70% ಮಂದಿ ಇದಾರಲ್ಲ, ಬರಲಿ. ರಮೇಶ್ ಜಾರಕಿಹೊಳಿ ನಿಮ್ಮ ತಪ್ಪತ್ತು ಹೇಳಿ ಅವ್ರು ಶರಣರಾವ್ ಅವ್ರು ಹೇಳಿದ್ದು ಕೇಳ್ತಾನೆ. 70% ಮಂದಿ ಅದು BC ಪಾಟೀಲ್ ಅಲ್ಲ. BC ಪಾಟೀಲ್ ಬಗ್ಗೆ ನೋ ಕಾಮೆಂಟ್ಸ್. BC ಪಾಟೀಲ್ ಮಾತಾಡಲಿ. ರೇಣುಕಾಚಾರ್ಯ ಬಗ್ಗೆ ಪಾಪ ನನ್ನ ಫ್ರೆಂಡ್, ಅವನ ಬಗ್ಗೆನೂ ಮಾತಾಡಿ ನಂಗೆ ಗೌರವ ಇದೆ. BC ಪಾಟೀಲಿಗೆ ಮಾತಾಡೋದಿಲ್ಲ. ಆ 70% ಮಂದಿ ಹೆಸರು ಕೊಡ್ತಾನೆ. ಅವ್ರು ಬಂದು ಕ್ಲೋಸ್ ಡೋರ್ನಲ್ಲೇ ನಾನು ಕನ್ವಿನ್ಸ್ ಮಾಡಲೆ, ನೀವು ಮಾಡೋದು ತಪ್ಪತ್ತಿ ಅಂದ್ರೆ ನನ್ನ ಕ್ಷಮಾ ಮಾಡ್ಕೊ ಓಪನ್ ಕ್ಷಮಾ ಕೇಳ್ಕೊಂಡು ನಾನು ಅವ್ರು ಹೇಳಿದ್ದು ಕೇಳಕ್ಕೆ ರೆಡಿ ಇದೆ. ನಾನು ಪೂರ್ವ ಪ್ರಮಾಣ ನೋಡಿರಿ, ಹೈಕಮಾಂಡ್ ಮನವರಿಕೆ ಮಾಡಿಕೊಡ್ತು. ಹೈಕಮಾಂಡ್ ಇಲ್ಲಪ್ಪ ತಪ್ಪು ಅಂತ ಹೇಳಿದ್ರೆ ನಾವೆಲ್ಲ ಅವ್ರು ಏನು ಹೇಳ್ತಾರೆ ಹೈಕಮಾಂಡ್ ಹೇಳಿದಂಗೆ ಕೇಳಕ್ಕೆ ರೆಡಿ ಇದೆ. ನಾವು ವಫ್ ಹೋರಾಟ ಇಡೀ ದೇಶಕ್ಕೆ ಮಾರಕದು, ರಾಜ್ಯಕ್ಕೆಲ್ಲ. ಅದನ್ನು ನಮ್ಮ ವಿಜೇಂದ್ರ ಸಾಹೇಬರು ಮನ್ಯಾಗ ಕೂತರು, 2 ಸಲ ಪ್ರತಿಭಟನೆಗೆ ಟೈಮ್ ಕೊಟ್ಟರು. ನೀವೇ ನೋಡಿ, ದಿಲ್ಲಿಗೆ ಹೋದ, ಒಂದು ಸಲ ಇಲ್ಲೇ ಶಿವಮೊಗ್ಗಕ್ಕೆ ಹೋದ. ಅವ್ನು ಸೀರಿಯಸ್ ಇಲ್ಲ. ಅವ್ನು ದಯವಿಟ್ಟು ಮಣ್ಣು ಮಾಡ್ಕೋತೀನಿ, ಅವ್ನಿಗೆ ನೀಗೋದಿಲ್ಲ. ರಾಜ್ಯಾಧ್ಯಕ್ಷ ಬೇರೆ ಕೊಡೋದು ಒಳ್ಳೆಯದು. ಯಾಕಂದ್ರೆ ಯಡಿಯೂರಪ್ಪರು ಹುಟ್ಟು ಹೋರಾಟಗಾರ, ಅವ್ರ ಧೂಳು ಸಹಿತ ಆಗೋದಿಲ್ಲ. ವಿಜೇಂದ್ರ ಅವಂಗೆ ಅದು ಹೊಂದೋದಿಲ್ಲ. ಅವ್ನು ಸಣ್ಣ ವಯಸ್ಸಾಗಿ ಏನು ಒಂದು ಪ್ಯಾಂಟ್ ಹಾಕೊಂಡು, ಜಿನ್ ಪ್ಯಾಂಟ್ ಹಾಕೊಂಡು, ಟಿ ಶರ್ಟ್ ಹಾಕೊಂಡು ಮಾಡೋಂಥ ರಾಜಕೀಯ ಅವಂಗೆ ಹೊಂದೋದಿಲ್ಲ. ಮುಂದಿನ ದಿನ ಮತ್ತೊಂದು 4 ವರ್ಷ ಬಿಟ್ಟು ಬೇಕಾದ್ರೆ ಮತ್ತೆ ಸೀನಿಯರ್ ಬೇಕಾದ್ರೆ ಆಗಲಿ. ಈಗ ನಮ್ಮ ಪಕ್ಷದ ಒಳ್ಳೆಯ ವಾತಾವರಣ ಇದೆ. ಎಂಥ ವಾತಾವರಣದಾಗ ನಾವು 3 ಸೀಟ್ ಸೋತು ನಾಚಿಕೆ ಬಿಡ್ಬೇಕು. ನಾವು 3 ಸೀಟ್ ಸೋತು ಅಂದ್ರೆ ನಾಚಿಕೆ ಬಿಡಬೇಕು. ಅದು ಮತ್ತೆ ಏನಂತಾರೋ ನಮ್ಮಿಂದ ಸೋತದ ನಾಚಬೇಕು. ಅವರು ಒಂದೇ ಸ್ಟೇಟ್ಮೆಂಟ್ ಹೇಳ್ತೀವಿ ವಿಜೇಂದ್ರ ಅವ್ರದ್ದು ಏನತ್ತೆ, ನಾವು ಉಪಚುನಾವಣೆ ಭಾಳ ಸೀರಿಯಸ್ ತೊಗೊಂಡಿಲ್ಲ ಅಂತ ಅವರೇ ಕೊಟ್ಟಾರೆ. ಅಂದರೆ ಎಷ್ಟು ಬೇಜವಾಬ್ದಾರಿ ಅಧ್ಯಕ್ಷ ಇಂಥವ್ರು ಇರೋದ್ರಿಂದ ಮಾಡಿರಿ. ಸ್ವಲ್ಪ ಮಾಧ್ಯಮ ಮಿತ್ರದಲ್ಲಿ ನಿಮ್ಮ ಆ್ಯಂಕರು ಕೂತು ಹೇಳ್ತಾರಲ್ಲ, ಆ ಹುಲಿ ಬಿಡ್ರಿ. ನಿಜವಾದ ಏನಪ್ಪ ಅಂತ ತೋರಿಸ್ರಿ. ನಮ್ಮ ಹೈಕಮಾಂಡ್ ಕೊನೆಗೆ ಏನು ಹೇಳ್ತಾರೋ ಕೇಳಕ್ಕೆ ರೆಡಿ ಇದ್ದೀವಿ. ನಾವು ಹೈಕಮಾಂಡ್ ಬಿಟ್ಟು ನಾವಿಲ್ಲ, ರಾಷ್ಟ್ರೀಯ ಪಕ್ಷ ನಾವು ಅದರಲ್ಲಿ ಒಳ್ಳೆಯದನ್ನು ಮಾಡ್ತೀವಿ. ನೀವು ವಿಜೇಂದ್ರ ಅವರಿಗೆ ದಯವಿಟ್ಟು ಪ್ರತಿಭಟನೆ ಬಿಟ್ಟು ನಾವು ಪಕ್ಷದ ಚೌಕಟ್ಟಿನ ಹೋರಾಡ್ತೀವಿ ನಾವು. ಥ್ಯಾಂಕ್ ಯು. ಕೊನೆ ಪ್ರಶ್ನೆ ಸರ್, ನಾಳೆ ದೆಹಲಿ ನಾಯಕರನ್ನು ಭೇಟಿ ಆಗ್ತೇನೆ ಅಂತ ಇದ್ದೀರಿ, ವಿಜೇಂದ್ರ ಅವ್ರನ್ನ ಬದಲಾವಣೆ ಮಾಡಬೇಕು ನೋಡಿರಿ. ನಾವು ನಾಯಕ ಬೆಳಗ್ಗೆ ಹೊಂಟಿಲ್ಲ. ನಾವು JPC ಬಿಜಾಪುರದಲ್ಲಿ ನಮಗೆ ನಾನು ಟೂರ್ ಮಾಡ್ಕೊಂಡು ವರದಿ ಕೊಡಪ್ಪ ಅಂತ ಹೇಳಿದರೆ ಮೊದಲೇ ಅಂತೂ ಮುಗೀತು. ಅದು ವರದಿ ಕೊಡಕ್ಕೆ ಹೊಂಟ್ರಿ. ನಾವು ಯಾರು ಹೈಕಮಾಂಡ್ ಭೇಟಿ ಹಾಕ ವರದಿ ಯಾರು ಕೊಡಕ್ಕೆ ಹೊಂಟಿಲ್ಲ. ಸಾಮಾನ್ಯವಾಗಿ ಸಿಕ್ಕರೆ ಭೇಟಿ ಹಾಕು, ಬಟ್ ನಾವು ಅವರು ಭೇಟಿ ಆಗೋ ಉದ್ದೇಶ ಇಲ್ಲ. ನಾವು ಜಾಯಿಂಟ್ ಪರ್ಮನೆಂಟ್ ಕಮಿಟಿ ಅಧ್ಯಕ್ಷರು ಮತ್ತು ಮೆಂಬರ್ಗೂ ಭೇಟಿಯಾಗಿ ನಾವು ವರದಿ ಕೊಡಕ್ಕೆ ಹೊಂಟಿದ್ದೀವಿ. ಥ್ಯಾಂಕ್ ಯು. ನೋ ನಮ್ಗೆ ಏನು ಬೇಡ, ಯತ್ನ ಬೇಡ, ರಮೇಶ್ ಜಾರಕಿಹೊಳಿ ಯಾರಿಗೂ ಬೇಡ. ಯಾರು ಮಾಡಲಿ ಸಮರ್ಥ ಅಧ್ಯಕ್ಷ ಕೊಡ್ರಿ ನಮ್ಗೆ.
ಒಂದೇ ಜಾತಿ ಸೀಮಿತವಾಗಂಥ ಅಧ್ಯಕ್ಷ ಕೊಡ್ರಿ, ಎಲ್ಲ ಸಮುದಾಯ ವಿಶ್ವಾಸ ತಗೊಂತ ಅಧ್ಯಕ್ಷ ಕೊಡ್ರಿ. ಥ್ಯಾಂಕ್ ಯು. ನೀವು ಬಿಜೆಪಿ ಅಧಿಕಾರ ಬರಕ್ಕೆ ನೀವು ಕಾರಣ ಸರ್. ಈಗ ನೀವು ಕೂಡ ಈಗ ಬಿಜೆಪಿಯಲ್ಲಿ ಹಿರಿಯ ನಾಯಕರು, ಬೆಳಗಾವಿ ಜಿಲ್ಲೆಯಲ್ಲೂ ಹಿರಿಯ ನಾಯಕರು, ಬಿಜೆಪಿ ಹಿರಿಯ ನಾಯಕರು, ಯಾರು ಆಗ್ಬೇಕು ಅಂತ ಹೇಳ್ತೀರಿ? ನಾವು ಹೇಳಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಈಗ ನಿಮ್ದು ಒಂದು ಒಪಿನಿಯನ್ ಇಲ್ಲ ನಾವು ಒಪಿನಿಯನ್ ಕೇಳಿದಾಗ ಹೇಳ್ತೀವಿ, ಇಲ್ಲಿ ಹೇಳೋದು ಮಾಧ್ಯಮ ಹೇಳೋದು ಒಪಿನಿಯನ್ ಹೇಳ್ಬೋದು. ಅಲ್ಲ ನೀನು ಈ ಪಾಠಕ್ಕೆ ಅವ್ರು ಸಹಿ ಮಾಡಿದ್ರಲ್ಲ, ನೀವು ಆ ಸ್ಥಾನಕ್ಕೆ ತಿಳ್ಕೊರಿ. ಕಟ್ಟ ಪಿಡಿ ಹಿಡಿದು ಸಾಗ ನಿಮ್ಗೆ ಸಿಟ್ಟು ಬರ್ತೈತಿಲ್ಲೋ, ತೋರ್ಸ್ಯಾರ ಕೊಟ್ಟಾರ, ಸೌಭಾಗ್ಯ ಕೊಟ್ಟಾರ, ಅದಕ್ಕೆ ಉತ್ತರ ಕೊಡ್ತೀವಿ ನಾವು ಉತ್ತರ ಕೊಡ್ತೀವಿ. ಥ್ಯಾಂಕ್ ಯು. 2 ವರ್ಷದಿಂದ ಗೊತ್ತಾಗಿದೆ, ಅದೇ ದೊಡ್ಡ ಮಹತ್ವ ಅಲ್ಲ. ನೀವು ತಲೆ ಕೆಡಿಸ್ಕೊಬೇಡ್ರಿ. ಅದನ್ನು ಸ್ವಲ್ಪ ನೋಟಿಸ್ ಎಲ್ಲರೂ ಓದ್ರಿ, ನೋಟಿಸ್ ಕಂಟೆಂಟ್ ನೋಡ್ಕೊಂಡು ಅದ್ರ ಮೇಲೆ ನೀವು ಪ್ರತಿಕ್ರಿಯೆ ಕೊಡೋದು ಒಳ್ಳೆಯದು. ನೋಡಿರಿ, ಅದೊಂದು ಸ್ವಾಭಾವಿಕ ಪ್ರತಿಕ್ರಿಯೆ. ಏನ್ರಿ, ಕೆಲವೊಂದು ಮಾಧ್ಯಮದಲ್ಲಿ ಮೊನ್ನೆ ಯತ್ನಾಳ್ ಅವರು ರಾಯಚೂರು ಬರುವಾಗ, ರಾಯಚೂರು ವಾಪಸ್ ಬರುವಾಗ ಅವರಿಗೆ ಒಬ್ಬರ ದಿಲ್ಲಿ ನಾಯಕರು ಫೋನ್ ಮಾಡಿದ್ರು. ಫೋನ್ ಮಾಡಿ ಯತ್ನಾಳ್ ಅವ್ರಿಗೆ ತಕ್ಷಣ ನೀವು ಹೊರಟು ನಾಳೆ ಬನ್ನಿ ಅಂದರು. ಅವ್ರೇ ಅಂದರು, ಇಲ್ಲ ರೀ ಹಂಗೆ ಬರೋಕ್ಕಾಗಲ್ಲ ರೀ ಸಾಹೇಬ್ರೆ, ನಾವು ಟೀಮ್ ಅದೆಲ್ಲ ಬಂದರೆ ಎಲ್ಲರೂ ಬರ್ತೀವಿ, ಇದಕ್ಕೆ ಬರೋಂಗಿಲ್ಲ ಅಂತಂದರು. ಸ್ವಾಭಾವಿಕ ಹೀರೋರು ಅದನ್ನೇನು ಮಾಡ್ರು, ನಮ್ಮ ಕಟ್ ಆ್ಯಂಡ್ ಪೀಸ್ ಮಾಡಿ. ಯಾಕೆ ನಮ್ಮ ರಾಜ್ಯದಲ್ಲಿ ಕಳೆದ 4-5 ವರ್ಷ ಕಟ್ ಆ್ಯಂಡ್ ಪೀಸ್ ಭಾಳ ನಡೆದಿದೆ. ಹೋಗಿ ಹೈಕಮಾಂಡ್ ತಿಳಿಸಿದ್ರು, ನಾವು ಯತ್ನಾಳ್ ಫೋನ್ ಮಾಡಿದ್ವಿ, ಹೈಕಮಾಂಡ್ ಧಿಕ್ಕರಿಸ್ಯಾರ ಅನ್ನೋದು ಅಂತ ಶೋ ಮಾಡ್ರು. ಸ್ವಲ್ಪ ಅದು ನಾನೇ ಸ್ಥಳದಲ್ಲಿದ್ದರೆ ಸಿಟ್ಟು ಬರ್ತೈತೆ. ಒಂದು ಕ್ಯಾಜುವಲ್ ನೋಟಿಸ್ ಕೊಟ್ಟಾರೆ, ಅದನ್ನು ಸಮರ್ಥವಾಗಿ ಉತ್ತರ ಕೊಡ್ತೀವಿ. ನಮಗೆ ಅದೇನು ಬಾಧಕ ಆಗೋದಿಲ್ಲ. ನಮ್ಮ ಟೀಮ್ ಏನು ಹೊಂಟೈತಿ, ನಮ್ಮ ಪಕ್ಷದ ರಾಷ್ಟ್ರೀಯ ನಾಯಕರ ಆಶೀರ್ವಾದ ಮುಖಾಂತರ ಪಕ್ಷ ಸಂಘಟನೆ ಮಾಡ್ತೀವಿ. ನಾವು ಪಕ್ಷ ವಿರೋಧ ಮಾಡ್ತಿಲ್ಲ. ಪಕ್ಷ ವಿರೋಧ ಅವರು ಏನು ಕ್ರಮ ತಗೋತಕ್ಕೆ ಸ್ವಾಗತ ಇದೆ. ನಾವು ಪಕ್ಷದ ವೇದಿಕೆಯಲ್ಲಿ ಪಕ್ಷ ಮುಜುಗರ ಆಗದಂಥ ಕೆಲಸ ಮಾಡಿಲ್ಲ. ನಾವು ಅವ್ರು ಮಾಡೋದು ಇವತ್ತು ರಾಜ್ಯ ಅಧ್ಯಕ್ಷ ಆಗಿ ವಿಜೇಂದ್ರ ಅವರು ಮಾಜಿ ಶಾಸಕ, ವಿಶೇಷವಾಗಿ SC/ST ಶಾಸಕರ ಹತ್ರ ನೋಡಿ ಎಲ್ಲ ತೆಗೆದು ನೋಡಿ, ಅವ್ರನ್ನ ದಬಾಣಿ ಕೊಟ್ಟು ನೀವು ಬರೆದಿದ್ದರೆ ನೀವು ಮುಂದಿನ ಟಿಕೆಟ್ ಕೊಡೋದಿಲ್ಲ ಅಂತೇಳಿ ಕರ್ಸತ್ತಾರ. ಲಿಂಗಾಯ ಶಾಸಕ ಯಾರೂ ಇಲ್ಲ, ಒಕ್ಕಲಿ ಶಾಸಕ ಯಾರೂ ಇಲ್ಲ. ನೀವು ಕೇಳಪ್ಪ, ನೋಡೋಕೆ ಅಲ್ಲಿ ನೋಡಿ, ಅಲ್ಲಿ ವಿಡಿಯೋ ಅದರಲ್ಲಿ ಪ್ರತಾಪ್ ಪಾಟೀಲ್ ಇದ್ದಾರೆ, ನನ್ನ ಬೆನ್ನೈತಿ ಪೂರ ಅವ್ರ ಜೀವನ ಹಾಳು ಮಾಡ್ಕೋತಾರೆ. ಅವ್ರು ಆಗಕ್ಕೆ ಸಾಧ್ಯದ? ಅಲ್ಲಿ ಸಂಪಂಗಿ ಅದಾರ, ಹರ್ಷವರ್ಧನ್ ಅದಾರ, ಮಸಾಲ ಜಯರಾಮ್ ಅದಾರ, ಇನ್ನೂ ಅನೇಕ ನಾಯಕರು ಅದಾರ ನನ್ನ ಸಂಪರ್ಕದಿದ್ದಂಥ. ಅಲ್ಲಿದ್ದಂಥ 70% ನನ್ನ ಜನ ಅದಾರೆ. ನಮ್ಮ ಜನ ಅಂದ್ರೆ ನಮ್ಮ ಮಿತ್ರ ಅದಾರೆ. ನಾವು ಅಕಸ್ಮಾತ್ ನಮ್ಮ ಮಿತ್ರ ಮಂಡಳಿ ಇದ್ದಾರೆ, ಅವ್ರು ಬಿಡ್ರಿ, ಯಾರು ಮಾತಾಡ್ತಾರೆ. ಪಾಪ ನಾವು ರೇಣುಕಾಚಾರ್ಯ ಬಗ್ಗೆ ಒಳ್ಳೆ ಮನುಷ್ಯ, ಒಳ್ಳೆ ಫ್ರೆಂಡ್. ಅವ್ನಿಗೆ ಅನಿವಾರ್ಯ ಇದೆ, ಅಪ್ಪ ಮಕ್ಕ ಸಮರ್ಥ ಮಾಡೋಕ್ಕೆ ಅನಿವಾರ್ಯ ಇದೆ, ಮಾಡತಾನೆ. ಅದಕ್ಕೆ ನಾವು ರೇಣುಕಾಚಾರ್ಯ ಬಗ್ಗೆ ಕಾಮೆಂಟ್ಸ್ ಮಾಡೋದಿಲ್ಲ. ಅವ್ನು ಅನಿವಾರ್ಯತೆ ಮಾಡಲಿ, ಪಾಪ ಅವ್ನು ಡ್ಯೂಟಿ ಮಾಡ್ತಾರೆ, ಅವ್ನು ನಮ್ಮ ಡ್ಯೂಟಿ ನಾವು ಮಾಡ್ತೀವಿ. ನಾವು ನನ್ನ ಮಿತ್ರ ಶಾಸಕದಲ್ಲಿ 70% ಮಂದಿ ಇದಾರಲ್ಲ, ಬರಲಿ. ರಮೇಶ್ ಜಾರಕಿಹೊಳಿ ನಿಮ್ಮ ತಪ್ಪತ್ತು ಹೇಳಿ ಅವ್ರು ಶರಣರ ಅವ್ರು ಹೇಳಿದ್ದು ಕೇಳ್ತಾನೆ. 70% ಮಂದಿ ಅದು BC ಪಾಟೀಲ್ ಅಲ್ಲ. BC ಪಾಟೀಲ್ ಬಗ್ಗೆ ನೋ ಕಾಮೆಂಟ್ಸ್. BC ಪಾಟೀಲ್ ಮಾತಾಡಲಿ. ರೇಣುಕಾಚಾರ್ಯ ಬಗ್ಗೆ ಪಾಪ ನನ್ನ ಫ್ರೆಂಡ್, ಅವನ ಬಗ್ಗೆನೂ ಮಾತಾಡಿ ನಂಗೆ ಗೌರವ ಇದೆ. BC ಪಾಟೀಲಿಗೆ ಮಾತಾಡೋದಿಲ್ಲ. ಆ 70% ಮಂದಿ ಹೆಸರು ಕೊಡ್ತಾನೆ. ಅವ್ರು ಬಂದು ಕ್ಲೋಸ್ ಡೋರ್ನಲ್ಲೇ ನಾನು ಕನ್ವಿನ್ಸ್ ಮಾಡಲಿ, ನೀವು ಮಾಡೋದು ತಪ್ಪತ್ತಿ ಅಂದ್ರೆ ನನ್ನ ಕ್ಷಮಾ ಓಪನ್ ಕ್ಷಮಾ ಕೇಳ್ಕೊಂಡು ನಾನು ಅವ್ರು ಹೇಳಿದ್ದು ಕೇಳಕ್ಕೆ ರೆಡಿ ಇದೆ. ನಾನು ಈಗ ಯತ್ನಾಳ್ ಅವ್ರ ಬೆನ್ನಿಗೆ ಯಾವ ರೀತಿ ನಿಲ್ತೀರಿ ಸರ್? ಪೂರ್ಣ ಪ್ರಮಾಣ ನೋಡಿರಿ. ಹೈಕಮಾಂಡಿನ ಮನವರಿಕೆ ಮಾಡಿ ಕೊಡ್ತು. ಹೈಕಮಾಂಡ್ ಇಲ್ಲಪ್ಪ ತಪ್ಪು ಅಂತ ಹೇಳಿದ್ರೆ ನಾವೆಲ್ಲ ಅವ್ರು ಏನು ಹೇಳ್ತಾರೆ ಹೈಕಮಾಂಡ್ ಹೇಳಿದ್ರೆ ಕೇಳಕ್ಕೆ ರೆಡಿ ಇದೆ. ನಾವು ವಫ್ ಹೋರಾಟ ಇಡೀ ದೇಶಕ್ಕೆ ಮಾರಕದು, ರಾಜ್ಯಕ್ಕೆಲ್ಲ. ಅದನ್ನು ನಮ್ಮ ವಿಜೇಂದ್ರ ಸಾಹೇಬರು ಮನ್ಯಾಗ ಕೂತರು, 2 ಸಲ ಪ್ರತಿಭಟನೆಗೆ ಟೈಮ್ ಕೊಟ್ಟರು. ನೀವೇ ನೋಡಿ, ದಿಲ್ಲಿಗೆ ಹೋದ, ಒಂದು ಸಲ ಇಲ್ಲೇ ಶಿವಮೊಗ್ಗ ಹೋದ. ಅವ್ನು ಸೀರಿಯಸ್ ಇಲ್ಲ. ಅವ್ನು ದಯವಿಟ್ಟು ಮಣ್ಣಿ ಮಾಡ್ಕೋತೀನಿ, ಅವ್ನಿಗೆ ನೀಗೋದಿಲ್ಲ. ರಾಜ್ಯಾಧ್ಯಕ್ಷ ಬೇರೆ ಕೊಡೋದು ಒಳ್ಳೆಯದು. ಯಾಕಂದ್ರೆ ಯಡಿಯೂರಪ್ಪರು ಹುಟ್ಟು ಹೋರಾಟಗಾರ, ಅವ್ರ ಧೂಳು ಸಹಿತ ಆಗೋದಿಲ್ಲ. ವಿಜೇಂದ್ರ ಅವಂಗೆ ಅದು ಹೊಂದೋದಿಲ್ಲ. ಅವ್ನು ಸಣ್ಣ ವಯಸ್ಸಾಗಿ ಏನು ಒಂದು ಪ್ಯಾಂಟ್ ಹಾಕೊಂಡು, ಜೀನ್ ಪ್ಯಾಂಟ್ ಹಾಕೊಂಡು, ಟಿ ಶರ್ಟ್ ಹಾಕೊಂಡು ಮಾಡೋಂಥ ರಾಜಕೀಯ ಅವಂಗೆ ಹೊಂದೋದಿಲ್ಲ. ಮುಂದಿನ ಮತ್ತೊಂದು 4 ವರ್ಷ ಬಿಟ್ಟು ಬೇಕಾದ್ರೆ ಮತ್ತೆ ಸೀನಿಯರ್ ಬೇಕಾದ್ರೆ ಆಗಲಿ. ಈಗ ನಮ್ಮ ಪಕ್ಷದ ಒಳ್ಳೆಯ ವಾತಾವರಣ ಇದೆ. ಎಂಥ ವಾತಾವರಣದಾಗ ನಮ್ಮ 3 ಸೀಟ್ ಸೋತಂದ್ರೆ ನಾಚಿಕೆ ಪಡ್ಬೇಕು. ನಾವು 3 ಸೀಟ್ ಸೋತು ಅಂದ್ರೆ ನಾಚಿಕೆ ಬಿಡಬೇಕು. ಅದು ಮತ್ತೆ ಏನಂತಾರೋ ನಮ್ಮಿಂದ ಸೋತದ ನಾಚಬೇಕು. ಅವರು ಒಂದೇ ಸ್ಟೇಟ್ಮೆಂಟ್ ಇರ್ತೀವಿ ವಿಜೇಂದ್ರ ಅವ್ರದ್ದು, ಏನತ್ತೆ ನಾವು ಉಪಚುನಾವಣೆ ಭಾಳ ಸೀರಿಯಸ್ ತೊಗೊಂಡಿಲ್ಲ ಅಂತ ಅವರೇ ಕೊಟ್ಟಾರೆ. ಅಂದರೆ ಎಷ್ಟು ಬೇಜವಾಬ್ದಾರಿ ಅಧ್ಯಕ್ಷ ಇಂಥವ್ರು ಇರೋದ್ರಿಂದ ಮಾಡಿರಿ. ಸ್ವಲ್ಪ ಮಾಧ್ಯಮ ಮಿತ್ರದಲ್ಲಿ ನಿಮ್ಮ ಆ್ಯಂಕರು ಕೂತು ಹೇಳ್ತಾರಲ್ಲ, ಆ ಹುಲಿ ಬಿಡ್ರಿ. ನಿಜವಾದ ಏನಪ್ಪ ತೋರಿಸ್ರಿ. ನಮ್ಮ ಹೈಕಮಾಂಡ್ ಕೊನೆಗೆ ಏನು ಹೇಳ್ತಾರೆ ಕೇಳಕ್ಕೆ ರೆಡಿ ಇದ್ದೀವಿ. ನಾವು ಹೈಕಮಾಂಡ್ ಬಿಟ್ಟು ನಾವಿಲ್ಲ.
ರಾಷ್ಟ್ರೀಯ ಪಕ್ಷ ನಾವು ಅದರಲ್ಲಿ ಒಳ್ಳೆಯದನ್ನು ಮಾಡ್ತೀವಿ. ನೀವು ವಿಜೇಂದ್ರ ಅವ್ರಿಗೆ ದಯವಿಟ್ಟು ಪದೇ ಬಗ್ಗೆ ಬಿಟ್ಟು ನಾವು ಪಕ್ಷದ ಚೌಕಟ್ಟಿನ ಹೋರಾಡ್ತೀವಿ ನಾವು. ಥ್ಯಾಂಕ್ ಯು. ಕೊನೆ ಪ್ರಶ್ನೆ ಸರ್, ಈಗ ನಾಳೆ ದೆಹಲಿ ನಾಯಕರನ್ನು ಭೇಟಿ ಆಗ್ತೇನೆ ಅಂತ ಇದ್ದೀರಿ, ವಿಜೇಂದ್ರ ಅವ್ರನ್ನ ಬದಲಾವಣೆ ಮಾಡ್ಬೇಕು ನೋಡ್ರಿ, ನಾವು ನಾಯಕ ಬೆಳಗ್ಗೆ ಹೊಂಟಿಲ್ಲ. ನಾವು JPC ಬಿಜಾಪುರದಲ್ಲಿ ನಮಗೆ ನಾನು ಟೂರ್ ಮಾಡ್ಕೊಂಡು ವರದಿ ಕೊಡಪ್ಪ ಅಂತ ಹೇಳಿದರೆ ಮೊದಲೇ ಅಂತ ಮುಗೀತು. ಅದು ವರದಿ ಕೊಡಕ್ಕೆ ಹೊಂಟ್ರಿ. ನಾವು ಯಾರು ಹೈಕಮಾಂಡ್ ಭೇಟಿ ಹಾಕ ವರದಿ ಯಾರು ಕೊಡಕ್ಕೆ ಹೊಂಟಿಲ್ಲ. ಸಾಮಾನ್ಯವಾಗಿ ಸಿಕ್ಕರೆ ಭೇಟಿ ಹಾಕು, ಬಟ್ ನಾವು ಅವರು ಭೇಟಿ ಆಗೋ ಉದ್ದೇಶ ಇಲ್ಲ. ನಾವು ಜಾಯಿಂಟ್ ಪರ್ಮಿಟ್ ಕಮಿಟಿ ಅಧ್ಯಕ್ಷರು ಮತ್ತು ಮೆಂಬರ್ಗಳು ಭೇಟಿಯಾಗಿ ನಾವು ವರದಿ ಕೊಡಕ್ಕೆ ಹೊಂಟಿದ್ದೀವಿ. ಥ್ಯಾಂಕ್ ಯು. ಹಾಂ, ನೋ ನಮ್ಗೆ ಏನು ಬೇಡ, ನಮ್ಗೆ ಏನು ಬೇಡ, ಯತ್ನ ಬೇಡ, ರಮೇಶ್ ಜಾರಕಿಹೊಳಿ ಯಾರಿಗೂ ಬೇಡ. ಯಾರು ಮಾಡಲಿ ಸಮರ್ಥವಾದ ಅಧ್ಯಕ್ಷ ಕೊಡ್ರಿ. ನಮ್ಗೆ ಒಂದೇ ಜಾತಿ ಸೀಮಿತವಾಗಂಥ ಅಧ್ಯಕ್ಷ ಕೊಡ್ರಿ, ಎಲ್ಲ ಸಮುದಾಯ ವಿಶ್ವಾಸ ತಗೊಂತ ಅಧ್ಯಕ್ಷ ಕೊಡ್ರಿ. ಥ್ಯಾಂಕ್ ಯು. ಬಿಜೆಪಿ ಅಧಿಕಾರ ಬರಕ್ಕೆ ನೀವು ಕಾರಣ ಸರ್. ಈಗ ನೀವು ಕೂಡ ಈಗ ಬಿಜೆಪಿಯಲ್ಲಿ ಹಿರಿಯ ನಾಯಕರು, ಬೆಳಗಾವಿ ಜಿಲ್ಲೆಯಲ್ಲೂ ಹಿರಿಯ ನಾಯಕರು, ಬಿಜೆಪಿ ಹಿರಿಯ ನಾಯಕರು, ಯಾರು ಆಗ್ಬೇಕು ಅಂತ ಹೇಳ್ತೀರಿ? ನಾವು ಹೇಳಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಈಗ ನಿಮ್ದು ಒಂದು ಒಪಿನಿಯನ್ ಇಲ್ಲ, ನಾವು ಒಪಿನಿಯನ್ ಕೇಳಿದಾಗ ಹೇಳ್ತೀವಿ. ಇಲ್ಲಿ ಹೇಳೋದು ಮಾಧ್ಯಮ ಹೇಳೋದು ಒಪಿನಿಯನ್ ನಾವು ಹೇಳ್ಬೋದು. ಅಲ್ಲ, ಈ ಪಾಠಕ್ಕೆ ಅವ್ರು ಸಹಿ ಮಾಡಿದ್ರಲ್ಲ, ನೀವು ಆ ಸ್ಥಾನಕ್ಕೆ ತಿಳ್ಕೊರಿ. ಕಟ್ ಹಿಡಿದು ಸಾಗ ನಿಮ್ಗೆ ಸಿಟ್ಟು ಬರ್ತೈತಿಲ್ಲೋ, ತೋರ್ಸ್ಯಾರ ಕೊಟ್ಟಾರ, ಸ್ವಾಭಾವಿಕ ಕೊಟ್ಟಾರ, ಅದಕ್ಕೆ ಉತ್ತರ ಕೊಡ್ತೀವಿ ನಾವು ಉತ್ತರ ಕೊಡ್ತೀವಿ. ಥ್ಯಾಂಕ್ ಯು.